ಇವತ್ತು ನಾವು ಹುಬ್ಬಳ್ಳಿಯ ಬಾಕ್ಲಗಲ್ಲಿ ಪಂಚಾಯಿತಿ ಟ್ರಸ್ಟ್ ಕಮಿಟಿಯಲ್ಲಿ ಬಂದಿದ್ದೇವೆ. ಇವತ್ತು ಇಲ್ಲಿ ಒಂದು 108 ಉಪನಯನ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಬನ್ನಿ ನಮ್ಮೊಂದಿಗೆ ಮಾತನಾಡಲು ಬಾಕ್ಲಗಲ್ಲಿ ಪಂಚಾಯತ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತು 108 ಉಪನಯನ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡ್ತಾರೆ. ಶ್ರೀ ಗಣಪತಿ ದೇವಸ್ಥಾನ ಪಂಚ ಟ್ರಸ್ಟ್ ಕಮಿಟಿ ಗಣೇಶ್ ಪೇಟ್ ಬಾಕ್ಲೆಗಲ್ಲಿ ಹುಬ್ಬಳ್ಳಿ ಹಾಗೂ ಯುವಕ ಮಂಡಳ, ನಮ್ಮ ಘಟಕದ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳ ಆಶ್ರಯದಲ್ಲಿ ಇವತ್ತಿನ ದಿವಸ 108 ವಟುಗಳಿಗೆ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಸಮಾಜದ ಎಲ್ಲ ಸಮಾಜದ ಬಂಧುಗಳು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಶಿಸ್ತಿನಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಹಮ್ಮಿಕೊಂಡಿದ್ದರು. ಬಹಳ ಶಿಸ್ತಿನಿಂದ ಸಂಯಮದಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಇನ್ನು ಮುಂದೆ ಗುರುಗಳ ಆಶೀರ್ವಚನ ಇದೆ ಮತ್ತು ಬಂದ ಮುಖ್ಯ ಅತಿಥಿಗಳ ಕೆಲವೊಂದು ಹಿತನುಡಿಗಳಿದಾವೆ. ಅದನ್ನೆಲ್ಲ ಆದ್ಮೇಲೆ ನಾವು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನಾದ್ಮೇಲೆ ನಾವು ಎಲ್ಲ ಒಟ್ಟುಗಳಿಗೂ ಆಶೀರ್ವಚನ ಮಾಡಿ ಅವ್ರ ಮನೆ ತನಕ ಕಳಿಸ್ತೇವೆ ಅಂತೇಳಿ ವಿನಂತಿ ಇದೆ. ಸರ್, ಇಂಥ ಕಾರ್ಯಕ್ರಮಗಳು ಜನರಿಗೆ, ಸಮಾಜ ಜನರಿಗೆ ತುಂಬಾ ಅನುಕೂಲಕರವಾಗುವಂತಹ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳು ಮತ್ತೆ ಎಲ್ಲ ಘಟಕಗಳಲ್ಲಿ ಆಗ್ಬೇಕನ್ನೋಂಥ ಅಭಿಪ್ರಾಯ ಕೂಡ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು? ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಇಂಥ ಉಪನಯನ ಮತ್ತು ಸಾಮೂಹಿಕ ಮದುವೆ ಕಾರ್ಯಕ್ರಮಗಳನ್ನು ಎಲ್ಲ ಘಟಕದವರು ಹಮ್ಮಿಕೊಂಡ್ರೆ ಎಲ್ಲ ಜನರಿಗೂ ಅನುಕೂಲ ಆಗತ್ತೆ. ಇವತ್ತಿನ ದಿವಸದಲ್ಲಿ ಇವತ್ತು ಬಹಳ ಒಂದು ವೆಚ್ಚದ ಒಂದು ವ್ಯವಸ್ಥೆ ಇದೆ ಅಲ್ಲ. ಹೀಗೆ ಸಾಮೂಹಿಕ ಕಾರ್ಯಕ್ರಮ ಜನರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇದೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಲ್ಲೋ ಈ ಕಡೆ ಮರೆ ಮಾಚ್ತಾ ಇದ್ವು. ಇಂಥದ್ರಲ್ಲಿ ಈಗ ಬಾಕ್ಲಗಲ್ಲಿ ಪಂಚಾಯತ್ ಟ್ರಸ್ಟ್ ಕಮಿಟಿಯ ಈ ಒಂದು ಕಾರ್ಯ ತುಂಬಾ ಶ್ಲಾಘನೀಯ ಅಂತ ಹೇಳ್ಬೋದು. ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ್ ಬಸವ, ಹುಬ್ಬಳ್ಳಿ.